ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದೇ ಒಂದು ಪಂಚುನಿಂದ ಒಬ್ಬ ಮನುಷ್ಯನನ್ನು ಕೊಂದು ಹಾಕೋದಿಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕಾಗಿ ವಿಶೇಷ ತರಬೇತಿಯ ಅಗತ್ಯ ಇರುತ್ತಾ? ನಮ್ಮ ಅಮೆರಿಕದ CIA, ಇಸ್ರೇಲ್ನ ಮೊಸಾದ್, ಬ್ರಿಟನ್ನ MI6 ನಂತಹ ಸೀಕ್ರೆಟ್ ಏಜೆನ್ಸಿಯ ಸದಸ್ಯರಿಗೆ ಇಂಥ ವಿದ್ಯೆಗಳನ್ನ ಕಲಿಸಲಾಗತ್ತಾ? ಮನುಷ್ಯನ ದೇಹದ ಸರಿಯಾದ ಭಾಗಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಹೊಡೆತ ಬಿದ್ರೆ ಅವನು ಹೆಂಗ್ ಸತ್ತ ಅಂತ ಕೂಡ ಗೊತ್ತಾಗದ ಹಾಗೆ ಅವನನ್ನು ಕೊಂದು ಬಿಡೋದಿಕ್ಕಾಗತ್ತಾ? ಇಂಥ 10 ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ಅಲೆಕ್ಸಿ ನವೆಲ್ನಿಯ ಸಾವು. ಇಲ್ಲಿ ನವೆಲ್ನಿಯನ್ನ ಹೇಗೆ ಕೊಲೆ ಮಾಡಲಾಯಿತು ಅನ್ನೋ ಚರ್ಚೆಗಳು ಶುರುವಾಗಿರೋ ಹೊತ್ತಲ್ಲೇ KGBಯ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರೋದಕ್ಕೆ ಶುರುವಾಗಿದೆ. ಅವರೇ ನವೆಲ್ನಿಯನ್ನ ಸಣ್ಣ ಸುಳಿವು ಸಿಗದ ಹಾಗೆ ಹೊಡೆದು ಕೊಂದಿದ್ದಾರೆ ಅಂತ ರಷ್ಯಾ ಮೂಲದ ಮಾನವ ಹಕ್ಕುಗಳ ಹೋರಾಟಗಾರ ವ್ಲಾದಿಮಿರ್ ಒಸೆಚ್ಕಿನ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ನಿಜ? ಅಲ್ಲಿ ನಿಜಕ್ಕೂ ಒಂದೇ ಒಂದು ಏಟನ್ನು ಕೊಟ್ಟು ಮನುಷ್ಯನನ್ನು ಕೊಲ್ಲೋದಿಕ್ಕೆ ಸಾಧ್ಯ ಆಗತ್ತಾ? ರಷ್ಯಾದ KGB ಇವತ್ತಿಗೂ ಇಂಥ ಕೆಲಸಗಳನ್ನು ಮಾಡ್ತಾ ಇದೆಯಾ? KGBಯನ್ನ ರಷ್ಯಾ ವಿಸರ್ಜಿಸಿದ ನಂತರ ಕೂಡ ಆ ಸಂಘಟನೆ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. KGB ಕೊಮೈಟೆಟ್ ಗೊಸುದರ್ಸ್ಟೊವೆನೊಯ್ ಬೆಜೊಪಾಸ್ನೋಸ್ತಿ, ಇದು ರಷ್ಯಾದ ಹೆಸರು. ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹೀಗಾಗಿ ಇದನ್ನ KGB ಅಂತ ಶಾರ್ಟ್ ಆಗಿ ಹೇಳೋದೇ ಒಂಥರ ಸುಖ. ಈ ಹೆಸರನ್ನ ಕೇಳಿದ್ರೆ ಯುರೋಪಿಯನ್ ಯೂನಿಯನ್, ನ್ಯಾಟೋ ಹಾಗೂ ಅಮೆರಿಕಾಗಳು ಒಟ್ಟೊಟ್ಟಿಗೆ ಬೆಚ್ಚಿ ಬೀಳೋ ಕಾಲ ಒಂದಿತ್ತು. 1954ರಿಂದ 1991ರವರೆಗೆ ಸೋವಿಯತ್ ರಷ್ಯಾದ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತಿದ್ದ ಸಂಸ್ಥೆಗಳ ಪೈಕಿ ಈ KGB ಅಗ್ರ ಪಂಕ್ತಿಯಲ್ಲಿ ನಿಲ್ತಾ ಇತ್ತು. ಶೀತಲ ಸಮರದ ಕಾಲದಲ್ಲಿ ರಷ್ಯಾದ ವಿರುದ್ಧ ಹೊರಗೆ ಮತ್ತು ಒಳಗೆ ನಡೀತಿದ್ದ ತಂತ್ರಗಾರಿಕೆಯನ್ನ, ಕುತಂತ್ರಗಳನ್ನ ಮೊದಲೇ ಗ್ರಹಿಸಿ ಸೋವಿಯತ್ ಯೂನಿಯನ್ನ ರಕ್ಷಣೆ ಮಾಡ್ತಾ ಇದ್ದ ಸಂಸ್ಥೆ ಈ KGB ಅಂದ್ರೆ ಕೊಮೈಟೆಟ್ ಗುಸುದರ್ಸ್ಟೊವೆನೊಯ್ ಬೆಜೊಪಾಸ್ನೋಸ್ತಿ ಇದೆಯಲ್ಲ, ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕಮಿಟಿ ಫಾರ್ ಸ್ಟೇಟ್ ಸೆಕ್ಯೂರಿಟಿ ಅನ್ನೋ ಅರ್ಥ ಬರುತ್ತೆ. ಈ KGB ಮಿಲಿಟರಿ ಕಾನೂನುಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಇದು ದೇಶದ ಆಂತರಿಕ ಭದ್ರತೆ, ವಿದೇಶಿ ಗೂಢಚರಿಕೆ, ಕೌಂಟರ್ ಇಂಟೆಲಿಜೆನ್ಸ್ ಹಾಗೂ ಸೀಕ್ರೆಟ್ ಪೊಲೀಸಿಂಗ್ ನಂತಹ ಕೆಲಸಗಳನ್ನು ಮಾಡ್ತಾ ಇತ್ತು. 1954ರ ಮಾರ್ಚ್ 13ನೇ ತಾರೀಕು ಇವಾನ್ ಸೆರೋವ್ ನೇತೃತ್ವದಲ್ಲಿ ಆರಂಭವಾದ ಈ KGBನ ಸೋವಿಯತ್ನ ಅವತ್ತಿನ ಪ್ರೀಮಿಯರ್ ನಿಕಿತಾ ಕ್ರುಶ್ಚೇವ್ ಉದ್ಘಾಟನೆ ಮಾಡಿದರು. ಆ ಬಳಿಕ ಅದು 1991ರವರೆಗೆ ರಷ್ಯಾನ ಕಾಯ್ತಾ ಇತ್ತು. ಆದ್ರೆ 91ರಲ್ಲಿ ಅವತ್ತಿನ ಸೋವಿಯತ್ ಯೂನಿಯನ್ನ ಅಧ್ಯಕ್ಷರಾಗಿದ್ದ ಮಿಖೈಲ್ ಗೋರ್ಬಚೇವ್ ಅವರನ್ನ ಪದಚ್ಯುತಗೊಳಿಸಿ ಅಧಿಕಾರವನ್ನ ತನ್ನ ಕೈಗೆ ತಗೊಳ್ಳೋದಕ್ಕೆ KGBಯ ಅವತ್ತಿನ ಚೇರ್ಮನ್ ಒಂದು ವಿಫಲ ಪ್ರಯತ್ನವನ್ನ ನಡೆಸಿಬಿಟ್ಟ. ಅಲ್ಲಿ ಆ ಬಂಡಾಯ ವಿಫಲವಾಯಿತು. ಜೊತೆಗೆ KGB ಅನ್ನೋದು ರಷ್ಯಾದ ಆಡಳಿತಕ್ಕೂ ಅಪಾಯವನ್ನು ತಂದೊಡ್ಡುತ್ತೆ ಅನ್ನೋ ಕಾರಣಕ್ಕೆ ಆ ಸಂಸ್ಥೆಯನ್ನ ಕೂಡ ಅವತ್ತಿನ ಸೋವಿಯತ್ ಆಡಳಿತ ವಿಸರ್ಜನೆ ಮಾಡಿತು. ಅದಾದ ಕೆಲವೇ ದಿನಗಳಲ್ಲಿ ಸೋವಿಯತ್ ಕೂಡ ಒಡೆದು ಹೋಯಿತು. ಸೋವಿಯತ್ನಲ್ಲಿದ್ದ ಬೇರೆ ಬೇರೆ ದೇಶಗಳು ಪ್ರತ್ಯೇಕಗೊಂಡವು. ರಷ್ಯಾ ಪ್ರತ್ಯೇಕ ದೇಶವಾಗಿ ರೂಪುಗೊಳ್ತು. ಗೆಳೆಯರೆ, ಈ KGB ಅಧಿಕಾರಿಗಳು ಹೆಚ್ಚಾಗಿ ಅಮೆರಿಕ ಮತ್ತು ಯುರೋಪ್ ಮೇಲೆ ಅವತ್ತಿಗೆ ಕಣ್ಣಿಟ್ಟಿದ್ರು. ಅದರಲ್ಲೂ ಚೈನಾದಲ್ಲಿ, ಮ್ಯಾನ್ಮಾರ್ನಲ್ಲಿ, ಭಾರತ ಮತ್ತು ಬಾಂಗ್ಲಾದೇಶಗಳಲ್ಲಿ, ಮಧ್ಯಪ್ರಾಚ್ಯ ಹಾಗೂ ಆಫ್ರಿಕಾದ ದೇಶಗಳಲ್ಲಿ ಸಾಕಷ್ಟು KGBಯ ಏಜೆಂಟರು ಕೆಲಸ ಮಾಡ್ತಾ ಇದ್ರು. ಇನ್ನು ಪೂರ್ವ ಜರ್ಮನಿ ಅವರ ಫೇವರೇಟ್ ಪ್ಲೇಸ್ ಆಗಿತ್ತು. ಈ ಮೂಲಕ ಪಶ್ಚಿಮದ ದೇಶಗಳು ಸೋವಿಯತ್ ಯೂನಿಯನ್ ವಿರುದ್ಧ ಮಾಡೋ ಮಸಲತ್ತುಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಮೊಳಕೆಲೆ ಚ್ಯೂಟ್ ಹಾಕೋ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇತ್ತು. ಇದಲ್ಲದೆ 1970ರ ನಂತರ ಅಂದ್ರೆ ಬಾಂಗ್ಲಾದೇಶ ಸ್ವತಂತ್ರವನ್ನ ಪಡೆದ ನಂತರ ಅಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದ ಅಧ್ಯಕ್ಷರಾದ ಮೇಲೆ ರಷ್ಯಾದ KGB ಏಜೆಂಟ್ಗಳು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಕ್ಕೆ ಶುರು ಮಾಡಿದ್ರು. ಅವರು ಎಷ್ಟರ ಮಟ್ಟಿಗೆ ಮುಜಿಬುರ್ ರೆಹಮಾನ್ ಪರವಾಗಿ ನಿಂತಿದ್ರು ಅಂದ್ರೆ ಅಲ್ಲಿ ರೆಹಮಾನ್ ಅವರನ್ನ ಉಳಿಸೋದಕ್ಕೆ KGB ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತು. ಆದ್ರೆ ಬಾಂಗ್ಲಾದಲ್ಲಿ KGB ಮಾಡಿದ ಎಲ್ಲ ಪ್ರಯತ್ನಗಳನ್ನ ಅಮೆರಿಕದ CIA ವಿಫಲಗೊಳಿಸಿತು. CIA ಕೈವಾಡ ಮತ್ತು ನೆರವಿನೊಂದಿಗೆ ಅಲ್ಲಿ ಮುಜಿಬುರ್ ರೆಹಮಾನ್ ಅವರ ಹತ್ಯೆ ಕೂಡ ನಡೆದು ಹೋಯಿತು. ಅದಾದ್ಮೇಲೆ ಅಮೆರಿಕ ಬೆಂಬಲಿತ ಜಿಯಾವುರ್ ರೆಹಮಾನ್ ಬಾಂಗ್ಲಾದೇಶದ ಅಧ್ಯಕ್ಷರಾಗ್ತಾರೆ. ಆ ಸಂದರ್ಭದಲ್ಲಿ KGB ಈ ಜಿಯಾವುರ್ ರೆಹಮಾನ್ ವಿರುದ್ಧ ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. 1979ರ ಸುಮಾರಲ್ಲಿ ಬಾಂಗ್ಲಾದ ಪತ್ರಿಕೆಗಳಲ್ಲಿ ಜಿಯಾ ವಿರುದ್ಧ 100ಕ್ಕೂ ಹೆಚ್ಚು ಲೇಖನಗಳು ಪ್ರಕಟಗೊಂಡವು. ಆ ಮೂಲಕ ಬಾಂಗ್ಲಾದೇಶದ ಅಧ್ಯಕ್ಷನ ವಿರುದ್ಧ ಒಂದು ಜನಾಭಿಪ್ರಾಯ ಮೂಡಿಸುವ ಕೆಲಸವನ್ನು ಕೂಡ ರಷ್ಯಾದ KGB ಮಾಡ್ತು. ಅಲ್ಲಿ ಸೋವಿಯತ್ ಯೂನಿಯನ್ಗೆ ತನ್ನ ಪರವಾಗಿರುವ ಸರ್ಕಾರದ ಅಗತ್ಯ ಆಯಿತು. ಬಾಂಗ್ಲಾದೇಶ ಅಮೆರಿಕದ ಪಾಲಾಗೋದನ್ನ ತಪ್ಪಿಸಬೇಕಿತ್ತು. ಹೀಗಾಗಿ ಸೋವಿಯತ್ KGB ಮೂಲಕ ಸಾಕಷ್ಟು ಕೆಲಸಗಳನ್ನಲ್ಲಿ ಮಾಡ್ತು. ಕಡೆಗೆ ಜಿಯಾವುರ್ ರೆಹಮಾನ್ ಕೂಡ ಅಲ್ಲಿ ಹತ್ಯೆಗೀಡಾಗ್ತಾರೆ. ಅಧ್ಯಕ್ಷ ರೆಹಮಾನ್ ವಿರುದ್ಧ ಅವರದ್ದೇ ಸೇನೆ ಬಂಡೇಳುತ್ತೆ. ಆ ಬಂಡಾಯದ ಹಿಂದೆ ಕೂಡ ರಷ್ಯಾದ KGBಯ ಕೈವಾಡ ಇತ್ತು ಅಂತ ಹೇಳಲಾಗುತ್ತೆ. ಇದಾದ್ಮೇಲೆ 1979ರ ನಂತರ ಆಫ್ಘನಿಸ್ತಾನಕ್ಕೆ ಕೂಡ KGB ಅಧಿಕಾರಿಗಳು ಕಾಲಿಟ್ರು. ಅಲ್ಲಿನ ಮೊದಲ ಅಧ್ಯಕ್ಷನನ್ನ ಕೊಲ್ಲಿಸಿದ್ದೇ KGB. ಆ ಬಳಿಕ ಕೂಡ 1 ದಶಕಗಳಷ್ಟು ಸಮಯ KGB ಅಧಿಕಾರಿಗಳು ಆಫ್ಘನಿಸ್ತಾನದಲ್ಲಿ ಕೆಲಸ ಮಾಡಿದ್ರು. ಆದ್ರೆ ವಿಪರ್ಯಾಸನೋ ಏನೋ ಆ ಯುದ್ಧದಲ್ಲಿ ರಷ್ಯಾ ಸೋಲನ್ನ ಅನುಭವಿಸಬೇಕಾಗಿ ಬಂತು. ಅಲ್ಲಿ KGBಯ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಆದವು.
ಗೆಳೆಯರೆ, ಕೋರ್ಟ್ ಆಪರೇಷನ್ಗಳನ್ನು ಮಾಡೋದು, ಕೌಂಟರ್ ಇಂಟೆಲಿಜೆನ್ಸ್, ಕೌಂಟರ್ ಟೆರರಿಸಂ ಇದೆಲ್ಲ ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ಕೆಲಸ ಮಾಡೋ ಸಿಬ್ಬಂದಿಗೆ ವಿಪರೀತ ಪ್ರಮಾಣದ ದೈಹಿಕ ಹಾಗೂ ಮಾನಸಿಕ ತರಬೇತಿಯನ್ನು ಕೊಡಲಾಗುತ್ತೆ. ಸಾಮಾನ್ಯವಾಗಿ ಮನುಷ್ಯರು ಸಹಿಸೋದಕ್ಕೆ ಸಾಧ್ಯವಾಗದಷ್ಟು ಟಾರ್ಚರ್ಗಳನ್ನು ಕೂಡ ಸಹಿಸಿ ಕೂಡ ಬಾಯಿ ಬಿಡದೆ ಇರೋದಕ್ಕೆ ಬೇಕಾದ ಶಿಕ್ಷಣ ಅವರಿಗಿರುತ್ತೆ. ಯಾವುದೇ ಸಂದರ್ಭದಲ್ಲೂ ಅವರು ತಮ್ಮ ಐಡೆಂಟಿಟಿಯನ್ನ ಬಿಟ್ಟು ಕೊಡಬಾರದು. ಹಾಗೆ ಅವರು ಮಾಡೋ ಕೆಲಸಗಳಲ್ಲೂ ಯಾವ ಸಾಕ್ಷ್ಯವನ್ನು ಉಳಿಸಬಾರದು. ಇಂಟೆಲಿಜೆನ್ಸ್ ಏಜೆನ್ಸಿಗಳು ಮಾಡುವ ಮತ್ತು ಮಾಡಿಸುವ ಕೊಲೆಗಳಿರುತ್ತವಲ್ಲ, ಅವುಗಳ ವಿಶೇಷ ಏನು ಅಂದ್ರೆ ಆ ಕೊಲೆಯಾದ ನಂತರ ಮಾಡಿದ್ದು ಯಾರು ಅನ್ನೋದು ಗೊತ್ತಾದರೂ ಅದನ್ನ ಸಾಬೀತುಪಡಿಸೋದಕ್ಕೆ ಬೇಕಾದ ಸಾಕ್ಷ್ಯಗಳನ್ನ ಅವರು ಎಲ್ಲೂ ಉಳಿಸೋದಿಲ್ಲ. ಅದಕ್ಕೆ ಕೂಡ ಏಜೆನ್ಸಿಗಳಿಗೆ ವಿಶೇಷ ತರಬೇತಿಯನ್ನು ಕೊಡಲಾಗುತ್ತೆ. ಭಾರತದ ರಾ, ಅಮೆರಿಕದ CIA, ಇಸ್ರೇಲ್ನ ಮೊಸಾದ್, ರಷ್ಯಾದ KGB, ಬ್ರಿಟನ್ನ MI6 ಇವೆಲ್ಲ ಕೂಡ ತಮ್ಮ ಏಜೆಂಟರನ್ನ ಇಂಥ ಕಠಿಣ ತರಬೇತಿಗಳ ಮೂಲಕ ಸಿದ್ಧಪಡಿಸೋದ್ರಿಂದಲೇ ಈ ಏಜೆನ್ಸಿಗಳು ಇವತ್ತು ಜಗತ್ತಿನ ಅತ್ಯಂತ ಬಲಿಷ್ಠ ಬೇಹುಗಾರಿಕಾ ಏಜೆನ್ಸಿಗಳು ಅನ್ನಿಸ್ಕೊಳ್ತಾ ಇರೋದು. ಇನ್ನು KGB ಆಪರೇಷನ್ಗಳು ಕೂಡ ಭಯಾನಕವಾಗಿ ಇರ್ತಾ ಇದ್ವು. ಅಲ್ಲಿ ಕೃತ್ಯ ನಡೆಸಿರೋದನ್ನ ನೋಡಿನೇ ಇದು KGB ಅಧಿಕಾರಿಗಳ ಕೃತ್ಯ ಅನ್ನೋದನ್ನ ಹೇಳಬಹುದಿತ್ತು, ಆದರೆ ಸಾಬೀತುಪಡಿಸೋದಕ್ಕೆ ಬೇಕಾದ ಸಾಕ್ಷ್ಯಗಳಿರ್ತಾ ಇರಲಿಲ್ಲ. ರಷ್ಯಾದ ಈ ಸೀಕ್ರೆಟ್ ಏಜೆನ್ಸಿ ತನ್ನ ವಿರೋಧಿಗಳನ್ನ ಅಪಹರಿಸಿ ಅವರನ್ನ ಕೊಲೆ ಮಾಡ್ತಿತ್ತು ಅನ್ನೋ ವಿಷಯವನ್ನ CIA ತನ್ನ ವರದಿಯಲ್ಲಿ ಹೇಳಿದೆ. ಈ ಕೃತ್ಯಗಳು ಸೋವಿಯತ್ನ ಒಳಗೆ ಹಾಗೂ ಹೊರಗೆ ಕೂಡ ನಡೀತಿದ್ವಂತೆ. ಅಲ್ಲಿ ಕೇವಲ ದೇಶದ್ರೋಹಿಗಳನ್ನ, ಸೋವಿಯತ್ ವಿರುದ್ಧ ಜಾಸೂಸಿ ಮಾಡ್ತಿದ್ದವರನ್ನ, ಸೋವಿಯತ್ಗೆ ತೊಂದರೆ ಕೊಡ್ತಿದ್ದವರನ್ನ, ಸೋವಿಯತ್ನ ಶತ್ರುಗಳನ್ನ ಮಾತ್ರ ಅಲ್ಲದೆ ಸೋವಿಯತ್ ಸರ್ಕಾರದ ವಿರುದ್ಧ ಮಾತಾಡೋರನ್ನು ಕೂಡ KGB ಕೊಂದು ಹಾಕ್ತಾ ಇತ್ತು. ಅದಕ್ಕೊಂದು ಉದಾಹರಣೆ ಅಂದ್ರೆ ಸೋವಿಯತ್ ಯೂನಿಯನ್ನ ಸಂಸ್ಥಾಪಕರ ಪೈಕಿ ಒಬ್ಬನಾಗಿದ್ದ ಲಿಯೋನ್ ಟ್ರೋಟ್ಸ್ಕೈ ಅವರನ್ನ ಕೂಡ KGB ಕೊಂದು ಹಾಕ್ತು. ಇದನ್ನ CIA ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ. ಇನ್ನು KGB ಅಧಿಕಾರಿಗಳು ತಮ್ಮ ವಿರೋಧಿಗಳನ್ನ ಕೊಲ್ಲೋದಕ್ಕೆ ಬಳಸ್ತಾ ಇದ್ದ ಮತ್ತೊಂದು ಮಾರ್ಗ ಅಂದ್ರೆ ಅದು ವಿಷಪ್ರಾಶನ. 1957ರಲ್ಲಿ KGB ಈ ರೀತಿಯ ತಂತ್ರವನ್ನು ಬಳಸಿ ನಿಕೋಲೆ ಕೊಕೊಲೋವ್ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡುತ್ತೆ. ಅಲ್ಲಿ ರಾಸಾಯನಿಕವೊಂದನ್ನು ಬಳಸಿ ನಿಕೋಲೆ ಅವರನ್ನ ಕೊಲ್ಲೋ ಪ್ಲಾನ್ ಅನ್ನ ಮಾಡಲಾಯಿತು. ಆದ್ರೆ ಈ ನಿಕೋಲೆಯ ಅದೃಷ್ಟ ಚೆನ್ನಾಗಿತ್ತು, ಹೀಗಾಗಿ ಆತ ಬದುಕುಳಿದು ಬಿಟ್ಟ. ಇನ್ನು ಈ ನಿಕೋಲೆ KGBಯ ಮಾಜಿ ಅಧಿಕಾರಿಯಾಗಿದ್ದವರು. ಅವರು ಅಮೆರಿಕಾಗೆ ನೆರವು ಕೊಡ್ತಾ ಇದ್ದಾರೆ, ರಷ್ಯಾದ ವಿರುದ್ಧ ಅಮೆರಿಕಾಗೆ ರಹಸ್ಯಗಳನ್ನ ಸೋರಿಕೆ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ KGBಯ 13ನೇ ಡಿಪಾರ್ಟ್ಮೆಂಟ್ ಈ ನಿಕೋಲೆಯನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತು. ಇನ್ನು ಇದೇ ರೀತಿಯ ವಿಷಪ್ರಾಶನದಿಂದ ಅಲೆಕ್ಸಾಂಡರ್ ಲಿಟ್ವೆನೆಂಕೋರನ್ನು ಕೂಡ ಕೊಲ್ಲಲಾಯಿತು. 2006ರಲ್ಲಿ ಈ ಅಲೆಕ್ಸಾಂಡರ್ ಕೊಲೆಯಾಗ್ತಾರೆ. ಅದಾದ ನಂತರ ಅಲೆಕ್ಸಾಂಡರ್ ಕೊಲೆಗೆ ಬಳಸಿದ್ದ ವಿಷವನ್ನ ಪರೀಕ್ಷೆ ಮಾಡಿದ CIA 1957ರಲ್ಲಿ ನಿಕೋಲೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ವಿಷ ಹಾಗೂ ಅಲೆಕ್ಸಾಂಡರ್ ದೇಹದಲ್ಲಿ ಸಿಕ್ಕ ವಿಷ ಎರಡೂ ಕೂಡ ಒಂದೇ ಅನ್ನೋದನ್ನ ಹೇಳ್ತು. ಗೆಳೆಯರೆ, ಅಲ್ಲಿ ರಷ್ಯಾ ಅತ್ಯದ್ಭುತವಾದ ವಿಶೇಷವಾದ ವಿಷವನ್ನೇನು ಪ್ರಯೋಗ ಮಾಡಿರಲಿಲ್ಲ. ನಮ್ಮ ಲ್ಯಾಬ್ಗಳಲ್ಲಿ ಸಾಮಾನ್ಯವಾಗಿ ಸಿಗುವ ವಿಷವನ್ನೇ ಪ್ರಯೋಗ ಮಾಡಲಾಗಿತ್ತು. ಅಲ್ಲಿ ಬಳಕೆಯಾದ ಕೆಮಿಕಲ್ ನಮ್ಮ ದೇಹದ ಅಂಗಾಂಗಗಳು ಒಂದೊಂದಾಗಿ ಕೆಲಸ ಮಾಡೋದನ್ನ ನಿಲ್ಲಿಸ್ತಾ ಹೋಗುತ್ತವೆ. ಅವು ಯಾಕೆ ಹಾಗೆ ಮಾಡ್ತಾ ಇವೆ, ಅಲ್ಲಿ ಏನಾಗಿದೆ ಅನ್ನೋದು ಅರ್ಥವಾಗುವ ಮೊದಲೇ ಮನುಷ್ಯ ಸಾವಿಗೆ ಹತ್ತಿರವಾಗಿ ಹೋಗಿರ್ತಾನೆ. ಆ ವಿಷದ ಹೆಸರನ್ನು ಕೂಡ ನಾನಿಲ್ಲಿ ಹೇಳಿಬಿಡಬಹುದು, ಆದರೆ ಅದು ಅತ್ಯಂತ ಸಾಮಾನ್ಯವಾಗಿ ಮತ್ತು ಅತ್ಯಂತ ಸುಲಭವಾಗಿ ನಮಗೆ ಸಿಗೋದ್ರಿಂದ ಅದನ್ನ ಯಾರು ಬೇಕಾದರೂ ಬಳಸಿ ಯಾರನ್ನ ಬೇಕಾದರೂ ಕೊಲೆ ಮಾಡೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಸಾಮಾಜಿಕ ಜವಾಬ್ದಾರಿಯ ಕಾರಣದಿಂದಾಗಿ ನಾನಿಲ್ಲಿ ಆ ಕೆಮಿಕಲ್ನ ಹೆಸರನ್ನ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಇನ್ನು KGB ಅಧಿಕಾರಿಗಳು ವಿಷಯುಕ್ತ ವೇಫರ್ ಗನ್ಗಳನ್ನ ಬಳಸಿ ಶತ್ರುಗಳನ್ನ ಕೊಲ್ತಾ ಇದ್ರು. ಆ ಗನ್ನ ಮೂಲಕ ಬರ್ತಿದ್ದ ವಿಷಾನಿಲ ಎದುರಿಗಿದ್ದ ವ್ಯಕ್ತಿಯನ್ನ ಕೊಂದು ಹಾಕ್ತಾ ಇತ್ತು. ಆ ವ್ಯಕ್ತಿ ಯಾವುದೇ ಗಾಯದ ಗುರುತುಗಳು ಇಲ್ಲದೆ ಸತ್ತು ಹೋಗ್ತಾ ಇದ್ದ. ಇನ್ನು KGBಯಲ್ಲಿ ಶಾರ್ಪ್ ಶೂಟರ್ಗಳು ಇರ್ತಾ ಇದ್ರು. ಈ ಶಾರ್ಪ್ ಶೂಟರ್ಗಳ ತಂಡಾನೇ ಆಫ್ಘನಿಸ್ತಾನದ ಅಧ್ಯಕ್ಷನಾಗಿದ್ದ ಹಫೀಜುಲ್ಲಾ ಅಮೀನ್ ನನ್ನ ಕೊಂದು ಹಾಕಿದ್ವು. ಹಾಗೇನೆ ಈ ಅಧಿಕಾರಿಗಳಿಗೆ ಯಾವುದೇ ಆಯುಧ ಇಲ್ಲದೆ ಕೂಡ ಎದುರಿಗಿರುವ ಶತ್ರುವನ್ನ ಮುಗಿಸಿ ಬಿಡುವ ಟೆಕ್ನಿಕ್ಗಳನ್ನ ಕೂಡ ಹೇಳಿಕೊಡ್ಲಾಗತ್ತೆ. ಹೀಗೆ ತರಬೇತಿ ಪಡೆದ ಅಧಿಕಾರಿಗಳ ಒಂದೇ ಒಂದು ಹೊಡೆತಕ್ಕೆ ಹೃದಯ ಸ್ತಂಭನ ಆಗಿ ವ್ಯಕ್ತಿ ಸಾವನ್ನಪ್ಪಿದ್ದ ಅಂತ ಕೂಡ ಹೇಳ್ತಾರೆ. ಈ ಕಾರಣದಿಂದಲೇ ಅಲೆಕ್ಸಿ ನವೆಲ್ನಿಯ ಸಾವಿನ ಹಿಂದೆ ಕೂಡ KGB ಇದೆ ಅನ್ನೋ ಅನುಮಾನಗಳು ಬರ್ತಿರೋದು. ಹಾಗೆ ನೋಡಿದ್ರೆ KGBಯನ್ನ ರಷ್ಯಾ 1991ರಲ್ಲೇ ವಿಸರ್ಜಿಸ್ತಾ ಇರೋದಾಗಿ ಹೇಳ್ಕೊಳ್ತು. ಆನಂತರ KGBಯ ಕೆಲಸವನ್ನ ಫೆಡರಲ್ ಸೆಕ್ಯೂರಿಟಿ ಆಫ್ ದ ರಷ್ಯನ್ ಫೆಡರೇಷನ್ಗೆ ವಹಿಸಿಕೊಡ್ಲಾಯಿತು. ಅಲ್ಲಿ ಏಜೆನ್ಸಿಯ ಹೆಸರು ಬದಲಾಯಿತು ಬಿಟ್ರೆ ಅವರ ಕೆಲಸದ ರೀತಿ ಮಾತ್ರ ಬದಲಾಗಲಿಲ್ಲ. 2006ರಲ್ಲಿ ನಡೆದ ವಿಷಪ್ರಾಶನ ಹಾಗೂ 2016ರಿಂದ ಈಚೆಗೆ ನಡೀತಾ ಇರುವ ರಷ್ಯಾ ವಿರೋಧಿಗಳ ಹತ್ಯೆ ಮತ್ತು
ರಷ್ಯಾದಲ್ಲಿ ನಡೀತಿರುವ ಒಂದಷ್ಟು ಬೆಳವಣಿಗೆಗಳು ರಷ್ಯಾದಲ್ಲಿ ಪುತಿನ್ ಅಧ್ಯಕ್ಷರಾದ ಕೆಲವೇ ದಿನಗಳಲ್ಲಿ KGB ಮಾಡ್ತಾ ಇದ್ದ ಥರದ್ದೇ ಕಾರ್ಯಾಚರಣೆಗಳು ಆರಂಭವಾಗಿವೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಅಲೆಕ್ಸಿ ನವೆಲ್ನಿಗೆ ಕೂಡ ಮೊದಲು ವಿಷಪ್ರಾಶನದ ಮೂಲಕ ಕೊಲ್ಲುವ ಪ್ರಯತ್ನವನ್ನು ಮಾಡಲಾಯಿತು. ಆ ವಿಷ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ನವೆಲ್ನಿಯನ್ನ ಕಾಪಾಡೋದಕ್ಕೆ ಅವತ್ತು ಜರ್ಮನಿಯ ವೈದ್ಯರು ವಿಪರೀತವಾಗಿ ತಲೆ ಕೆಡಿಸ್ಕೋಬೇಕಾಗಿ ಬಂದಿತ್ತು. ಅಷ್ಟೊಂದು ಭಯಾನಕವಾದ ವಿಷವನ್ನು ಬಳಸೋದು ಕೇವಲ KGB ಮಾತ್ರ. ಸೊ ಈಗ ಸಾಕಷ್ಟು ಕಡೆಗಳಲ್ಲಿ ಇಂತಹ ಹತ್ಯೆಗಳು ನಡೀತಾ ಇವೆ ಅಂದ್ರೆ ಮತ್ತೆ KGB ಆಕ್ಟಿವ್ ಆಗಿದೆ ಅನ್ನೋ ಅನುಮಾನಗಳಲ್ಲಿ ಮೂಡ್ತಾ ಇವೆ ಅನ್ನೋದು ಅಮೆರಿಕಾದಲ್ಲಿ ನೆಲೆ ನಿಂತ ರಷ್ಯಾ ಮೂಲದ ಮಾನವ ಹಕ್ಕುಗಳ ಹೋರಾಟಗಾರರ ಅಭಿಪ್ರಾಯ. ಇನ್ನು ಅಲೆಕ್ಸಿ ನವೆಲ್ನಿಯ ಸಾವು. ಇಲ್ಲಿ ನವೆಲ್ನಿಯನ್ನ ಸಾಯೋ 2 ಗಂಟೆಗಳ ಮುನ್ನ -27 ಡಿಗ್ರಿ ಚಳಿಯಲ್ಲಿ ಜೈಲಿನ ಕೋಣೆಗಳಿಂದ ಗಂಟೆಗಳ ಕಾಲ ಹೊರಗೆ ನಿಲ್ಲಿಸಲಾಗಿತ್ತಂತೆ. ಅಲ್ಲಿಗೆ ಅವರ ದೇಹದಲ್ಲಿ ರಕ್ತ ಸಂಚಾರ ನಿಧಾನ ಆಗಿತ್ತು. ಸತತ 2.5 ಗಂಟೆಗಳ ಕಾಲ ಚಳಿಯಲ್ಲಿ ನಿಂತಿದ್ದ ಆ ಶರೀರಕ್ಕೆ ಯಾರೋ ಬಲವಾಗಿ ಹೊಡೆದಿದ್ದಾರೆ. ಎದೆಯ ಭಾಗಕ್ಕೆ ಪೆಟ್ಟು ಬಿದ್ದಿದ್ದರಿಂದ ನವೆಲ್ನಿಯ ಹೃದಯ ಸ್ತಂಭಿಸಿದೆ. ಹೀಗಾಗಿ ನವೆಲ್ನಿ ಸಾವನ್ನಪ್ಪಿದ್ದಾರೆ ಅಂತ ರಷ್ಯಾ ಮೂಲದ, ಈಗ ರಷ್ಯಾದಿಂದ ಹೊರಗಿರುವ ಮಾನವ ಹಕ್ಕುಗಳ ಹೋರಾಟಗಾರ ವ್ಲಾದಿಮಿರ್ ಒಸೆಶ್ಕಿನ್ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ತೀವ್ರ ಚಳಿಯಲ್ಲಿರುವಾಗ ರಕ್ತದ ಸಂಚಾರ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಬಲವಾದ ಹೊಡೆತ ಬಿದ್ದರೆ ಹೃದಯ ಸ್ತಂಭನವಾಗಿ ವ್ಯಕ್ತಿ ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ. ಸಾಮಾನ್ಯರು ಇಂಥ ಹೊಡೆತ ಕೊಟ್ಟರೆ ಅದು ಹೆಚ್ಚಿನ ಪರಿಣಾಮ ಬೀರೋದಿಲ್ವೇನೋ, ಆದರೆ ಬಲವಾದ ಟ್ರೈನ್ಡ್ ಮತ್ತು ಪ್ರೊಫೆಷನಲ್ ಹೊಡೆತ ಬಿದ್ದರೆ ಒಂದೇ ಒಂದು ಪಂಚ್ ಕೂಡ ಎಂಥ ವ್ಯಕ್ತಿಯ ಪ್ರಾಣವನ್ನು ತೆಗೆದು ಬಿಡುತ್ತೆ. ಈಗ ನವೆಲ್ನಿ ಸತ್ತಿರೋದನ್ನ ಗಮನಿಸ್ತಾ ಇದ್ರೆ ಇದು KGB ಅಧಿಕಾರಿಗಳ ಕೃತ್ಯನೇ ಅಂತ ವ್ಲಾದಿಮಿರ್ ಒಸೆಶ್ಕಿನ್ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇವತ್ತಿನ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಒಂದು ಕಾಲದಲ್ಲಿ KGB ಅಧಿಕಾರಿಯಾಗಿದ್ದವರು. ಪೂರ್ವ ಜರ್ಮನಿ ಹಾಗೂ ಬರ್ಲಿನ್ಗಳಲ್ಲಿ ನಿಂತು ಪಶ್ಚಿಮದ ವಿರುದ್ಧ ಜಾಸೂಸಿ ಮಾಡಿದ್ದವರು. ಈಗ ಅವರು ರಷ್ಯಾದ ಅಧ್ಯಕ್ಷರಾಗಿದ್ದಾರೆ. ಈ ಹಿಂದಿನ KGBಯ ಅಧಿಕಾರಿಗಳ ಜೊತೆ ಇವತ್ತಿಗೂ ಕೂಡ ಪುತಿನ್ ಅತ್ಯುತ್ತಮ ಸಂಬಂಧ ಮತ್ತು ಬಾಂಧವ್ಯವನ್ನು ಹೊಂದಿದ್ದಾರೆ. ಒಂದು ಕಾಲಕ್ಕೆ KGBಯಲ್ಲಿ ಕೆಲಸ ಮಾಡ್ತಾ ಇದ್ದ ಪುತಿನ್ ಬೆಂಬಲಿಗರ ಖಾಸಗಿ ತಂಡವೊಂದನ್ನ ಪುತಿನ್ ಇವತ್ತಿಗೂ ಕೂಡ ತಮ್ಮ ಸುತ್ತ ಇಟ್ಟುಕೊಂಡಿದ್ದಾರೆ. ಅವರ ಮೂಲಕ ತಮ್ಮ ವಿರೋಧಿಗಳನ್ನ ಮಟ್ಟ ಹಾಕುವ ಕೆಲಸವನ್ನ ಪುತಿನ್ ಮಾಡ್ತಾ ಇದ್ದಾರೆ ಅನ್ನೋದು ಅವರ ವಿರೋಧಿಗಳು ಮಾಡ್ತಾ ಇರೋ ಆರೋಪ. ಆದ್ರೆ ಯಾವ ಆರೋಪಗಳಿಗೂ ಪುತಿನ್ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ರಷ್ಯಾ, ಚೈನಾ, ಇರಾನ್ ಮುಂತಾದ ದೇಶಗಳಲ್ಲಿ ಇಂಥ ಸರ್ಕಾರಿ ಪ್ರಾಯೋಜಿತ ಹತ್ಯೆಗಳು ಹೊಸವೂ ಅಲ್ಲ. ಅಲ್ಲಿ ದೇಶ ಅಂದ್ರೆ ಅಲ್ಲಿನ ಸರ್ಕಾರ ಮತ್ತು ಅದರ ನೇತೃತ್ವ ವಹಿಸಿಕೊಂಡವರ ಹಿತರಕ್ಷಣೆ ಅನ್ನೋ ಮಟ್ಟಕ್ಕೆ ಅಲ್ಲಿನ ಏಜೆನ್ಸಿಗಳನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಸರ್ವಾಧಿಕಾರಿಗಳ ನಾಡಲ್ಲಿ ಇದೆಲ್ಲ ಆಗೋದು ಸಹಜನೇ. ಇದು ಗೆಳೆಯರೆ KGBಯನ್ನು ಭಯಾನಕ ಬೇಹುಗಾರಿಕಾ ಸಂಸ್ಥೆ ಮತ್ತು ಅದರ ಕೃತ್ಯಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.